ಬಹುದಿನಗಳ ನಿರೀಕ್ಷೆಯಂತೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಎಲ್ಲ ಸಮಾಜದ ಮಠಾಧಿಪತಿಗಳಿಗೆ ಹಾಗೂ ಕರ್ನಾಟಕದ ಜನತೆಗೆ ಸಂತೋಷವನ್ನು ತಂದಿರತಕ್ಕಂಥದ್ದು. ಅವರು ಈಗಾಗಲೇ ಬಹಳ ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಬೇಕಾಗಿತ್ತು. ಆದರೂ ಸಹ ತಡವಾಗಿ ಅವರು ವಹಿಸಿಕೊಂಡಿರುವಂತಹದ್ದು ಕರ್ನಾಟಕದ ಒಂದು ಒಳ್ಳೆಯ ಸಂದರ್ಭ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರು ಎಲ್ಲ ಸಮಾಜದವರನ್ನ ಒಗ್ಗೂಡಿಸಿಕೊಂಡು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕು ಹಾಗೂ ಮಠಗಳ ಅಭಿವೃದ್ಧಿಯನ್ನ ಮಾಡುವತ್ತಲೂ ಸಹ ಅವರು ಗಮನವನ್ನು ಹರಿಸಬೇಕು. ಎಲ್ಲ ಮಠಗಳಿಗೆ ಅವರು ಸಹಾಯ ಮಾಡುವುದರ ಮುಖಾಂತರ ಮಠದ ಅಭಿವೃದ್ಧಿ ಆದರೆ ಎಲ್ಲ ಸಮಾಜದ ಅಭಿವೃದ್ಧಿ ಆದಂತೆ ಎನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ನಡುವಳಿಕೆಯವರಿಗೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಭಗವಂತ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಹೌದು, ನಮ್ಗೆ ಈಗಾಗಲೇ ಸನ್ಮಾನ್ಯ ಶ್ರೀ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಗೂ ಕಂದಾಯ ಮಂತ್ರಿಗಳಾಗಿಯೂ ಸಹ ಅವರು ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ನಮ್ಮ ತಿಪಟೂರಿನ ಷಡಕ್ಷರಿಯವರು ಬಹಳಷ್ಟು ಹಿರಿಯರು, ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಅವ್ರಿಗೂ ಸಹ ಒಂದು ಮಂತ್ರಿಯ ಹುದ್ದೆಯನ್ನ ಕೊಡಬೇಕು ಅಂತೇಳಿ ನಾನು ಎಲ್ಲ ಮಠಾಧಿಪತಿಗಳ ಪರವಾಗಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ವರ್ಷಕ್ಕೆ ಕಾವಿ ಕುಲದ ಶಕ್ತಿ ಏನು, ಒಬ್ಬ ಸಂತ ಸನ್ಯಾಸಿಯ ಶಕ್ತಿ ಏನು ಅನ್ನೋದು ಮೊನ್ನೆ ಅರಿವಾಗದ ಎಲ್ಲರಿಗೂ ಅನ್ನೋದು ನಮ್ಮೆಲ್ಲರಿಗೂ ಸಂತೋಷ. ಯಾಕಂದ್ರೆ ಒಬ್ಬ ಶಿಷ್ಯನನ್ನ ಸಿಎಂ ಮಾಡ್ತೀನಿ ಅಂತ ಅತ್ಯಂತ ಧೈರ್ಯದಿಂದ ಎದೆತಟ್ಟಿ ಹೇಳಿದಂತ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಪೂಜ್ಯರು ಅವರು ತಪಸ್ಸಿನ ಫಲದಿಂದ, ಅವರ ಆಶೀರ್ವಾದದ ಬಲದಿಂದ ಇವತ್ತ ಅಪ್ಪಟ ಶಿಷ್ಯನಾದಂತ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವುದು ಸಾಮಾನ್ಯ ಮಾತೇನಲ್ಲ. ಇದು ಸಮಾಜಕ್ಕೆ ಏನನ್ನ ಕಲಿಸಿಕೊಡ್ತದ ಅಂದ್ರ, ಸಂತರು ಮಹಾಂತರು ನಮ್ಮ ಮಠದ ಪರಂಪರೆಗಳು ಭಾರತ ವರ್ಷದೊಳಗ ಸದಾಕಾಲ ಶಕ್ತಿಯ ಕೇಂದ್ರಗಳಾಗಿ ಇರೋದನ್ನ ಇದರಿಂದ ನಮಗೆಲ್ಲರಿಗೂ ಅರಿವಿಗೆ ಬರ್ತದ. ಆ ನಿಟ್ಟಿನೊಳಗ ಗುರುಕುಲಕ್ಕೆ ಮತ್ತು ಕಾವಿ ಕುಲಕ್ಕೆ ಒಂದು ಹೆಮ್ಮೆ ತಂದಂತ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನಾವಷ್ಟೇ ಅಲ್ಲ, ನಾಡು ಕೂಡ ಇವತ್ತು ನಮಿಸ್ತಾ ಇದೆ. ಇಲ್ಲಿ ಸಿಎಂ ಆಗೋದು ಡಿ.ಕೆ. ಶಿವಕುಮಾರ್ ಅವರ ಹಣೆ ಬರದಲ್ಲಿ ಇತ್ತು ನಿಜ, ಆದ್ರೆ ಅದಕ್ಕೆ ಆಶೀರ್ವಾದದ ಪುಷ್ಟಿಯನ್ನ ನೀಡಿದವರು ಯಾರು ಅಂದ್ರೆ ನೊಣವಿನಕೆರೆ ಪೂಜ್ಯರು. ಅವರು ಇಡೀ ಆಯುಷ್ಯ ತಪಸ್ಸು ಮತ್ತು ತಮ್ಮ ತಪಸ್ಸಿನ ಫಲದಿಂದ ಬಂದ ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿದ್ದನ್ನ ನಾಡು ನೋಡಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ದು ಅವರ ಈ ಕಾಡಸಿದ್ದೇಶ್ವರ ಮಠಕ್ಕಷ್ಟೇ ಅಲ್ಲದೆ ಕಾವಿ ಕುಲಕ್ಕೂ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಅನ್ನೋ ಮಾತನ್ನ ಕೂಡ ಹೇಳಿ, ನೂತನವಾಗಿ ಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಮಠಾಧೀಶರ ಕಡೆಯಿಂದ ಮತ್ತು ಗುರುಕುಲದ ಎಲ್ಲ ಪರಂಪರೆಯ ಕಾವಿ ಕುಲದ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಅವರು ಉತ್ತಮ ಆಡಳಿತಗಾರರಾಗಲಿ, ನಾಡು ಮೆಚ್ಚುವಂತ ನಾಯಕನಾಗಲಿ ಅಂತ ಹೇಳಿ ತುಂಬು ಹೃದಯದಿಂದ ಹರಸ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.